ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. 7 ಜುಲೈ 2021 ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇದರ PDF ಅನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತಾರೆ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಅಫಿಷಿಯಲ್ ವೆಬ್ಸೈಟ್ ಆದ sbkkannada.com ಅಲ್ಲೂ ಕೂಡ ಈ PDF ಅವೈಲೇಬಲ್ ಇರುತ್ತೆ. 20 ಪ್ರಶ್ನೆಗಳು 10 ಸೆಕೆಂಡ್ ಕಾಲಾವಕಾಶ. 7/7/2021 ಸರಣಿ. ಟೆಲಿಗ್ರಾಮ್ನ ಹ್ಯಾಂಡಲ್ಸ್ ರೀತಿ ಇದೆ, ಫಾಲೋ ಮಾಡಿ. ಭಾರತೀಯ ಮೂಲದ ಮಹಿಳೆ ಶಿರಿಸಾ ಬಾಡ್ಲಾ ಅವರು ವರ್ಜಿನ್ ಗ್ಯಾಲಕ್ಸಿಯ VSS ಯೂನಿಟ್ನ ಹಡಗ್ನಲ್ಲಿ ಬಾಹ್ಯಾಕಾಶದ ಅಂಚಿಗೆ ಪ್ರಯಾಣವನ್ನು ಮಾಡ್ತಾರೆ. ಜುಲೈ 11ನೇ ತಾರೀಕು ನ್ಯೂ ಮೆಕ್ಸಿಕೋದಿಂದ ಈ ಒಂದು ಹಾರಾಟ ನಡೆಯುತ್ತೆ. ಕಲ್ಪನಾ ಚಾವ್ಲಾ, ಸುನಿತಾ ವಿಲಿಯಮ್ಸ್ ಅವರ ನಂತರ ಬಾಹ್ಯಾಕಾಶಕ್ಕೆ ತೆರಳತಕ್ಕಂಥ ಭಾರತೀಯ ಮೂಲದ 3ನೇ ಮಹಿಳೆ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿರ್ತಾರೆ. ಕರ್ನಾಟಕ ಸೇರಿ 8 ರಾಜ್ಯಗಳಿಗೆ ನೂತನವಾಗಿ ರಾಜ್ಯಪಾಲರನ್ನ ನೇಮಕ ಮಾಡಲಾಗಿದೆ. ಸುಮಾರು 7 ವರ್ಷಗಳಿಂದ ಕರ್ನಾಟಕ ರಾಜ್ಯದ ರಾಜ್ಯಪಾಲರ ಕೆಲಸ ಮಾಡಿದಂಥ ವಜುಭಾಯಿ ವಾಲಾ ಅವರ ಅವಧಿ ಕಂಪ್ಲೀಟ್ ಆದ ಕಾರಣ ನಮ್ಮ ಕರ್ನಾಟಕದ 19ನೇ ರಾಜ್ಯಪಾಲರಾಗಿ ತಾವರ್ ಚಂದ್ರ ಗೆಹ್ಲೋಟ್ ಅವರನ್ನ ನೇಮಕ ಮಾಡಲಾಗಿದೆ. ಸೊ 8 ರಾಜ್ಯಗಳನ್ನು ನೋಡೋದಾದ್ರೆ ಕರ್ನಾಟಕ ತಾವರ್ ಚಂದ್ರ ಗೆಹ್ಲೋಟ್, ಮಿಜೋರಾಂ ಹರಿಬಾಬು ಕಂಬಪತಿ, ಮಧ್ಯಪ್ರದೇಶ ಮಂಗುಬಾಯ್ ಚಂಗನ್ ಬಾಯ್ ಪಟೇಲ್, ಹಿಮಾಚಲ ಪ್ರದೇಶ ರಾಜೇಂದ್ರ ವಿಶ್ವನಾಥ್ ಆಲೇಕರ್, ಗೋವಾ PS ಶ್ರೀಧರನ್ ಪಿಳ್ಳೈ, ತ್ರಿಪುರಾ ಸತ್ಯದೇವ್ ನಾರಾಯಣ್ ಆರ್ಯ, ಹರಿಯಾಣ ಬಂಡಾರು ದತ್ತಾತ್ರೇಯ ಮತ್ತು ಜಾರ್ಖಂಡ್ ರಮೇಶ್ ಬೈಸ್. ಈ 8 ರಾಜ್ಯಗಳಲ್ಲಿ ನೂತನವಾಗಿ ರಾಜ್ಯಪಾಲರ ನೇಮಕವನ್ನು ಮಾಡಲಾಗಿದೆ. ಅಪ್ಡೇಟ್ ಮಾಡ್ಕೊಳ್ಳಿ. ರಾಜ್ಯಪಾಲರ ಹುದ್ದೆ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಹುದ್ದೆಯನ್ನ 1757ರಲ್ಲಿ ಸೃಷ್ಟಿ ಮಾಡಲಾಗಿತ್ತು. ರಾಬರ್ಟ್ ಕ್ಲೈವ್ ಮೊಟ್ಟ ಮೊದಲ ಬಂಗಾಳದ ಗವರ್ನರ್ ಆಗಿ ನೇಮಕಗೊಂಡಿದ್ರು. ಸಂವಿಧಾನದ 153ನೇ ವಿಧಿ ಅನ್ವಯ ರಾಜ್ಯಪಾಲರ ಹುದ್ದೆಗೆ ಅವಕಾಶವನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೋಡ್ತೀವಿ ನಾವು. ಇದಾದ್ಮೇಲೆ 155ನೇ ವಿಧಿ ಪ್ರಕಾರ ರಾಜ್ಯಪಾಲರನ್ನ ನೇಮಕ ಮಾಡಲಾಗುತ್ತೆ. ರಾಜ್ಯಪಾಲರು ರಾಷ್ಟ್ರಪತಿ ಇಚ್ಛೆ ಇರುವ ತನಕ ತಮ್ಮ ಅಧಿಕಾರದಲ್ಲಿ ಇರಬಹುದಾಗಿರ್ತದೆ. ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನ ರಾಷ್ಟ್ರಪತಿಗಳಿಗೆ ನೀಡಬೇಕು ಅಂತ ಹೇಳಿ ನಮ್ಮ ಸಂವಿಧಾನದ ವಿಧಿ 156(2) ಈ ವಿಧಿ ತಿಳಿಸುತ್ತೆ. ಇದಿಷ್ಟು ಇದ್ರ ಬಗ್ಗೆ ಮಾಹಿತಿ. 5 ವರ್ಷಗಳ ಅವಧಿಗೆ ನೂತನ ಗಣಿಗಾರಿಕೆ ನೀತಿಯನ್ನ ಜಾರಿಗೆ ತರಲಾಗಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಮಾರ್ಪಾಟು ಮಾಡಲಾಗಿದ್ದು 5 ವರ್ಷಗಳ ಅವಧಿಗೆ 2021ರಿಂದ 26ರ ತನಕ ನೂತನ ಗಣಿಗಾರಿಕೆ ನೀತಿ ವ್ಯವಸ್ಥೆ ಜಾರಿಗೆ ತರಲಾಗುತ್ತೆ ಅಂತ ಗಣಿ ಮತ್ತು ಭೂವಿಜ್ಞಾನ ಸಚಿವರಾದಂಥ ಮುರುಗೇಶ್ ಆರ್ ನಿರಾಣಿ ಅವರು ತಿಳಿಸಿರ್ತಾರೆ. ಅವೈಜ್ಞಾನಿಕ ಮೈನಿಂಗ್ಗೆ ಕಡಿವಾಣ ಹಾಕಿ ಖನಿಜ ಸಂಪತ್ತಿನ ಅನುಪಯುಕ್ತತೆಯನ್ನು ತಡೆಯುವ ಉದ್ದೇಶದಿಂದ ಮೈನಿಂಗ್ದಾರರು ಮತ್ತು ಮಾಲೀಕರಿಗೆ ತರಬೇತಿ ನೀಡಲು ಬಳ್ಳಾರಿಯಲ್ಲಿ ಸ್ಕೂಲ್ ಆಫ್ ಮೈನಿಂಗ್ ಅನ್ನ ಪ್ರಾರಂಭಿಸೋದಕ್ಕೆ ಸಕಲ ಸಿದ್ಧತೆಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಳ್ಳಲಾಗಿದೆ. ಗಣಿಗಾರಿಕೆ ನಡೆಸುವ ಸಂಬಂಧ ಸ್ಕೂಲ್ ಆಫ್ ಮೈನಿಂಗ್ ನಲ್ಲಿ ತರಬೇತಿಯನ್ನು ನೀಡಲಾಗುತ್ತೆ ಅಂತ ಸಚಿವರು ತಿಳಿಸಿರ್ತಾರೆ. ಇನ್ನು ಗುಜರಾತ್ನಲ್ಲಿ ಗೆಜೆಟ್ ಮುದ್ರಣ ರದ್ದಾಗಿದೆ. ಪೇಪರ್ ಉಳಿತಾಯ ಮಾಡುವಂತ ಕಾರಣದಿಂದಾಗಿ ಕಾಗದ ರಹಿತ ಸರ್ಕಾರ ರೂಪಿಸುವ ಉದ್ದೇಶದಿಂದ ಎಲ್ಲಾ ರೀತಿಯ ಗೆಜೆಟ್ ಮುದ್ರಣವನ್ನ ನಿಲ್ಲಿಸಿ ಅವುಗಳನ್ನ ಡಿಜಿಟಲೀಕರಣ ಮಾಡೋದಕ್ಕೆ ಗುಜರಾತ್ ಸರ್ಕಾರ ಸೋಮವಾರ ನಿರ್ಧಾರ ಮಾಡಿರುತ್ತೆ. ಇದರಿಂದಾಗಿ ವಾರ್ಷಿಕವಾಗಿ ಸುಮಾರು 35,000 ಟನ್ ಕಾಗದ ಉಳಿತಾಯ ಆಗುತ್ತೆ ಅಂತ ತಿಳಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಾದಂಥ ವಿಜಯ್ ರೂಪಾನಿ, ಗುಜರಾತ್ನ ಮುಖ್ಯಮಂತ್ರಿಗಳು, ಸರ್ಕಾರದ ಎಲ್ಲ ಗೆಜೆಟ್ಗಳು ಲಭ್ಯವಾಗುವ ಉಚಿತ ಡೌನ್ಲೋಡ್ಗೂ ಅವಕಾಶ ಇರುವಂತಹ ವೆಬ್ಸೈಟ್ ಅನ್ನ ಬಿಡುಗಡೆ ಮಾಡಿರ್ತಾರೆ. ಈ ವೆಬ್ಸೈಟ್ ನಲ್ಲಿ ಕಳೆದ 3 ದಶಕದ ಎಲ್ಲಾ ದಾಖಲೆಗಳನ್ನು ಅಪ್ಲೋಡ್ ಮಾಡಲಾಗುತ್ತೆ. ಭಾರತದಲ್ಲಿ ಸ್ಪುಟ್ನಿಕ್ ಲಸಿಕೆ ತಯಾರಿಕೆಗೆ ಅನುಮತಿ ಸಿಕ್ಕಿರ್ತದೆ. ದೇಶದಲ್ಲಿ ಸ್ಪುಟ್ನಿಕ್ ವಿ ಲಸಿಕೆಯನ್ನು ತಯಾರು ಮಾಡೋದಕ್ಕೆ ಭಾರತೀಯ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ DCGI ಅನುಮತಿಯನ್ನು ನೀಡಿದೆ. ಇದನ್ನ ಪೆನೆಸಿಯಾ ಬಯೋಟೆಕ್ ಸೋಮವಾರ ಕನ್ಫರ್ಮ್ ಮಾಡಿರ್ತದೆ. ಭಾರತದಲ್ಲಿ ಸ್ಪುಟ್ನಿಕ್ ವಿ ತಯಾರಿಕೆಗೆ ಅನುಮತಿ ಸಿಕ್ಕಿರುವಂತಹ ಈ ಸಂದರ್ಭದಲ್ಲಿ ಹಿಮಾಚಲ ಪ್ರದೇಶದ ಬದ್ದಿಯಲ್ಲಿರ್ತಕ್ಕಂಥ ಪನೆಸಿಯಾ ಬಯೋಟೆಕ್ ಕೇಂದ್ರದಲ್ಲಿ ತಯಾರಿಸಿದ ಲಸಿಕೆಯನ್ನ ಗುಣಮಟ್ಟದ ಪರೀಕ್ಷೆಗಾಗಿ ರಷ್ಯಾದ ಗಮಾಲೆಯ ಕೇಂದ್ರಕ್ಕೆ ಕಳಿಸಲಾಗಿತ್ತು. ಗುಣಮಟ್ಟಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾನದಂಡಗಳನ್ನ ಪೂರೈಕೆ ಮಾಡಿರೋದ್ರಿಂದ ಸ್ಪುಟ್ನಿಕ್ ವಿ ಅನ್ನು ಭಾರತದಲ್ಲಿ ತುರ್ತು ಬಳಕೆಯ ಮಾನ್ಯತೆಗಾಗಿ 2021ರ ಏಪ್ರಿಲ್ 12ರಂದು ನೋಂದಣಿ ಮಾಡಿಕೊಳ್ಳಲಾಗಿದೆ. ಪ್ರಶ್ನೋತ್ತರಗಳು. ಜುಲೈ 2021ರಲ್ಲಿ ಬಿಡುಗಡೆಯಾದಂಥ FIH ಶ್ರೇಯಾಂಕದಲ್ಲಿ ಕ್ರಮವಾಗಿ ಪುರುಷ ಮತ್ತು ಮಹಿಳೆಯರ ವಿಶ್ವ ಶ್ರೇಯಾಂಕದಲ್ಲಿ ಯಾವ ದೇಶಗಳು ಅಗ್ರಸ್ಥಾನದಲ್ಲಿವೆ? Which countries topped men's and women's world ranking respectively in the FIH ranking released in July 2021? ಮೊದಲನೇ ಸ್ಥಾನದಲ್ಲಿ ಪುರುಷರ ವಿಭಾಗದಲ್ಲಿ ಆಸ್ಟ್ರೇಲಿಯಾ ಹಾಗೂ ಮಹಿಳೆಯರ ವಿಭಾಗದಲ್ಲಿ ನೆದರ್ಲ್ಯಾಂಡ್ಸ್ ತಂಡಗಳು ಅಗ್ರಸ್ಥಾನವನ್ನ ಕಾಯ್ದುಕೊಂಡಿವೆ.
ಇನ್ನು ಭಾರತ ತಂಡ ಕ್ರಮವಾಗಿ ಪುರುಷರ ವಿಭಾಗದಲ್ಲಿ 4ನೇ ಸ್ಥಾನ ಹಾಗೂ ಮಹಿಳೆಯರ ವಿಭಾಗದಲ್ಲಿ 10ನೇ ಸ್ಥಾನವನ್ನ ಪಡೆದುಕೊಂಡಿವೆ. ರಷ್ಯಾದ ಸೂಯೆಜ್ ರಾಕೆಟ್ನಲ್ಲಿ 36 ಒನ್ವೆಬ್ ಇಂಟರ್ನೆಟ್ ಉಪಗ್ರಹಗಳನ್ನ ಉಡಾಯಿಸಿದ ಉಪಗ್ರಹ ಕಂಪನಿ ಯಾವುದು? ವಿಚ್ ಸ್ಯಾಟಲೈಟ್ ಕಂಪನಿ ಲಾಂಚ್ಡ್ 36 ಒನ್ವೆಬ್ ಇಂಟರ್ನೆಟ್ ಸ್ಯಾಟಲೈಟ್ಸ್ ಆನ್ ರಷ್ಯನ್ ಸೂಯೆಜ್ ರಾಕೆಟ್? ಸರಿಯಾದ ಉತ್ತರ ಆರಿಯಾನ್ ಸ್ಪೇಸ್. 36 ಯುಕೆ ದೂರಸಂಪರ್ಕ ಮತ್ತು ಅಂತರ್ಜಾಲ ಉಪಗ್ರಹಗಳನ್ನು ಹೊತ್ತಂತ ರಷ್ಯಾದ ಸೂಯೆಜ್ ರಾಕೆಟ್ ರಷ್ಯಾದ ಪೂರ್ವದ ವೊಸ್ನೋಚಿ ಕಾಸ್ಮೋಡ್ರೋಮ್ನಿಂದ ಉಡಾವಣೆಯಾಗಿರುತ್ತದೆ. ಸೊ ಉಡಾವಣೆಯನ್ನ ವಿಶ್ವದ ಪ್ರಮುಖ ಉಪಗ್ರಹ ಉಡಾವಣಾ ಕಂಪನಿಯಾದಂಥ ಆರಿಯನ್ ಸ್ಪೇಸ್ ನಡೆಸಿರುತ್ತೆ. ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ದಕ್ಷಿಣ ಕೊರಿಯಾದ ಹಡಗಿನೊಂದಿಗೆ ಮಿಲಿಟರಿ ವ್ಯಾಯಾಮವನ್ನ ಎಲ್ಲಿ ನಡೆಸಿತು? Where did an Indian Navy warship carried out a military exercise with a South Korean vessel? ಪೂರ್ವ ಚೀನಾ ಸಮುದ್ರದಲ್ಲಿ ಈ ಒಂದು ಎಕ್ಸರ್ಸೈಸ್ ಅನ್ನ ಮಾಡಲಾಗಿದೆ. ಹೈದರಾಬಾದ್ ಮೂಲದ ತಂತ್ರಜ್ಞಾನ R&D ಸಂಸ್ಥೆ ಗ್ರೀನ್ ರೋಬೋಟಿಕ್ಸ್ ಭಾರತದ ಮೊದಲ ಸ್ಥಳೀಯ ಡ್ರೋನ್ ರಕ್ಷಣಾ ಗುಮ್ಮಟವನ್ನ ಏನೆಂದು ಹೆಸರಿಸಿದೆ ಮತ್ತು ಅಭಿವೃದ್ಧಿಪಡಿಸಿದೆ? ಹೈದರಾಬಾದ್ ಬೇಸ್ಡ್ ಟೆಕ್ನಾಲಜಿ R&D firm Genie Robotics has designed and developed India's first indigenous drone defense dome named what? ಸರಿಯಾದ ಉತ್ತರ ಇಂದ್ರಜಾಲ್. ಸೊ ಇಂಪಾರ್ಟೆಂಟ್ ಇದು, ನೆನಪಲ್ಲಿ ಇಟ್ಕೊಂಡಿರಿ ಇಂದ್ರಜಾಲ್ ಅನ್ನೋದು. ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಪ್ಪು ಹೊಟ್ಟೆಯ ಹವಳದ ಅವನ್ನ ಸಂಶೋಧಕರು ಎಲ್ಲಿ ಕಂಡು ಹಿಡಿದಿದ್ದಾರೆ? Where did researchers discovered a black-billed coral snake for the first time in history? ಉತ್ತರಾಖಂಡ ರಾಜ್ಯದಲ್ಲಿ ಈ ಒಂದು ಹಾವಿನ ಪ್ರಭೇದವನ್ನ ಕಂಡುಹಿಡಿಯಲಾಗಿದೆ. ಇದು ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಂತ ಹೇಳಲಾಗುತ್ತೆ. 2021 ಮತ್ತು 22ನೇ ಸಾಲಿನ ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರವು YSR ಬಿಮಾ ಯೋಜನೆಗೆ ಎಷ್ಟು ಮೊತ್ತವನ್ನ ನಿಗದಿಪಡಿಸಿದೆ? How much amount did Andhra Pradesh state government allotted for the YRS Bima scheme for the year 2021 and 22? ಒಟ್ಟು 750 ಕೋಟಿ ರೂಪಾಯಿಗಳನ್ನ ಈ ಒಂದು ಯೋಜನೆಗೆ ಅಲ್ಲಿಯ ಮುಖ್ಯಮಂತ್ರಿಗಳಾದಂಥ YS ಜಗನ್ಮೋಹನ್ ರೆಡ್ಡಿ ಅವರು ಮೀಸಲಿಟ್ಟಿರ್ತಾರೆ. ಈ ಒಂದು ಯೋಜನೆ ಮೂಲಕ 1.32 ಲಕ್ಷ ಕುಟುಂಬಗಳಿಗೆ ಬೆಂಬಲಿಸುವ ಸಲುವಾಗಿ ಯೋಜನೆಯನ್ನ ಇಡಲಾಗಿರ್ತದೆ. ಇತ್ತೀಚೆಗೆ ನಿಧನರಾದಂತ ಎಂ ಪ್ರಸನ್ನನ್ ಅವರು ಕೆಳಕಂಡ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಎಂ ಪ್ರಸನ್ನನ್ who passed away was related to which of the following sports? ಫುಟ್ಬಾಲ್ ನಲ್ಲಿ ಅವರು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ರು. ಮಾಜಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರಾಗಿದ್ರು. ಹಿಂದೂ ಮಹಾಸಾಗರದ ನೌಕಾ ವಿಚಾರ ಸಂಕಿರಣ 7ನೇ ಆವೃತ್ತಿಯನ್ನ ಎಲ್ಲಿ ಆಯೋಜನೆ ಮಾಡಲಾಗಿತ್ತು? Where was the 7th edition of Indian Ocean Naval Symposium IONS hosted? ಇಟಲಿಯಲ್ಲಿ ಈ ಒಂದನ್ನ ಹೋಸ್ಟ್ ಮಾಡಲಾಗಿತ್ತು. ಇಟಲಿಯ ಲಾ ರಿಯೂನಿಯನ್ ಫ್ರೆಂಚ್ ನೌಕಾಪಡೆಯು ಆಯೋಜಿಸಿದಂತ ಹಿಂದೂ ಮಹಾಸಾಗರ ನೌಕಾ ವಿಚಾರ ಸಂಕಿರಣದ 7ನೇ ಆವೃತ್ತಿ ಇತ್ತೀಚೆಗೆ ಮುಕ್ತಾಯಗೊಂಡಿರುತ್ತದೆ. 3 ದಿನಗಳ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಅಧಿವೇಶನದಲ್ಲಿ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರು ಅಡ್ಮಿರಲ್ ಕರಂಬೀರ್ ಸಿಂಗ್ ಅವರು ವರ್ಚುವಲ್ ಮೋಡ್ನಲ್ಲಿ ಭಾಗವಹಿಸಿರ್ತಾರೆ. ಯಾವ ರಾಜ್ಯ ಸರ್ಕಾರವು ಸರ್ಕಾರದಿಂದ ನಾಗರಿಕರಿಗೆ ಮತ್ತು ಬಿಸಿನೆಸ್ ಟು ಸಿಟಿಸನ್ ಸೇವೆಗಳಿಗಾಗಿ ಜನಸಹಾಯಕ್ ಆಪ್ಕಾ ಸಹಾಯಕ್ ಮೊಬೈಲ್ ಅಪ್ಲಿಕೇಶನ್ ಅನ್ನ ಪ್ರಾರಂಭಿಸಿದೆ? ಹರಿಯಾಣ ರಾಜ್ಯ ಸರ್ಕಾರ ಈ ನೂತನವಾದಂತಹ ಅಪ್ಲಿಕೇಶನ್ ನ ಪ್ರಾರಂಭ ಮಾಡಿದೆ. ಅಲ್ಲಿಯ ಮುಖ್ಯಮಂತ್ರಿಗಳಾದ ಮನೋಹರ್ ಲಾಲ್ ಖಟ್ಟರ್ ಅವರು ಸರ್ಕಾರದಿಂದ ನಾಗರಿಕರಿಗೆ B2C ಅಂತ ಕರಿತೀವಿ, ಹಾಗೆ ಬಿಸಿನೆಸ್ ಟು ಸಿಟಿಸನ್ B2C ಈ ಸೇವೆಗಳಿಗೆ ಜನಸಹಾಯಕ್ ಆಪ್ಕಾ ಸಹಾಯಕ್ ಅನ್ನೋ ಒಂದು ಮೊಬೈಲ್ ಅಪ್ಲಿಕೇಶನ್ ನ ಬಿಡುಗಡೆ ಮಾಡಿರ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಆರೋಗ್ಯಕ್ಕಾಗಿ ಕೃತಕ ಬುದ್ಧಿಮತ್ತೆಯ ಕುರಿತಾದ ಮೊದಲ ಜಾಗತಿಕ ವರದಿಯಾದ ಆರೋಗ್ಯಕ್ಕಾಗಿ ಕೃತಕ ಬುದ್ಧಿಮತ್ತೆಯ ನೈತಿಕತೆ ಮತ್ತು ಆಡಳಿತ ಎಂಬ ವರದಿಯನ್ನ ಬಿಡುಗಡೆ ಮಾಡಿದೆ? ಎಥಿಕ್ಸ್ ಅಂಡ್ ಗವರ್ನೆನ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಹೆಲ್ತ್ ಅನ್ನೋ ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ ಅಂತ ಕೇಳಿದ್ದಾರೆ. ಅಭಿಮನ್ಯು ಮಿಶ್ರಾ ಅವರು ಈ ವರದಿಯನ್ನ ಬಿಡುಗಡೆ ಮಾಡಿದಂತವರು. ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಅದರ ವಿನ್ಯಾಸ ಹಾಗೂ ಬಳಕೆಗಾಗಿ 6 ಮಾರ್ಗದರ್ಶಿ ಸೂತ್ರಗಳ ಕುರಿತು ಇದನ್ನ ಬಿಡುಗಡೆ ಮಾಡಿತ್ತು. ಸೊ ಅಭಿಮನ್ಯು ಮಿಶ್ರಾ ಅವರು ಇದನ್ನ ಬಿಡುಗಡೆ ಮಾಡಿರ್ತಾರೆ.
ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಯಾವ ಏಷ್ಯಾ ದೇಶವನ್ನ ಮಲೇರಿಯಾ ಮುಕ್ತ ಎಂದು ಘೋಷಣೆ ಮಾಡಿದೆ? ವಿಚ್ ಏಷಿಯನ್ ಕಂಟ್ರಿ ವಾಸ್ ಡಿಕ್ಲೇರ್ಡ್ ಮಲೇರಿಯಾ ಫ್ರೀ ಬೈ WHO ರೀಸೆಂಟ್ಲಿ? ಚೀನಾವನ್ನ WHO ಮಲೇರಿಯಾ ಮುಕ್ತ ಅಂತ ಘೋಷಣೆ ಮಾಡಿದೆ. ಸೌದಿ ಅರೇಬಿಯಾದ ಅತಿದೊಡ್ಡ ವಿಮಾನ ವಾಹಕ ನೌಕೆ ಯಾವುದು? ವಿಚ್ ಇಸ್ ದ ಬಿಗ್ಗೆಸ್ಟ್ ಏರ್ ಕ್ಯಾರಿಯರ್ ಇನ್ ಸೌದಿ ಅರೇಬಿಯಾ? ಸೌದಿ ಅರೇಬಿಯನ್ ಏರ್ಲೈನ್ಸ್. ಭಾರತದಲ್ಲಿ ತುರ್ತು ಬಳಕೆಗೆ ಪರವಾನಗಿ ಪಡೆದ ಮೊದಲ mRNA ಲಸಿಕೆ ಯಾವುದು? Which is the first mRNA vaccine to get emergency use license in India? Moderna mRNA 1273. Which organization conduct TOFI and GRE tests? ಸೊ ಇಲ್ಲಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ETS. ವಿಶ್ವದ ಅತಿದೊಡ್ಡ ಖಾಸಗಿ ಶೈಕ್ಷಣಿಕ ಮೌಲ್ಯಮಾಪನ ಸಂಸ್ಥೆಯಾದ US ಮೂಲದ ಶೈಕ್ಷಣಿಕ ಪರೀಕ್ಷಾ ಸೇವೆ ETS ಅಂತ ಕರಿತೀವಿ. ಟೋಫೆಲ್ ಮತ್ತು GRE ಸೇರಿದಂತೆ ಹಲವಾರು ಪರೀಕ್ಷೆಗಳನ್ನ ನಡೆಸುತ್ತೆ. ಕಚ್ಚಾ ತಾಳೆ ಎಣ್ಣೆ ಮೇಲಿನ ಯಾವ ತೆರಿಗೆಯನ್ನು ಇತ್ತೀಚೆಗೆ ಶೇಕಡ 10ಕ್ಕೆ ಇಳಿಸಲಾಗಿದೆ? Which tax on crude palm oil was recently reduced to 10%? ಕಸ್ಟಮ್ಸ್ ಸುಂಕ. ಸೊ ಕಚ್ಚಾ ತಾಳೆ ಎಣ್ಣೆಯ ಮೇಲಿನ ಆಮದು ತೆರಿಗೆಯನ್ನು ಭಾರತ 3 ತಿಂಗಳವರೆಗೆ 15% ಇಂದ 10%ಗೆ ಇಳಿಸಿದೆ. ಇದು ಜೂನ್ 30, 2021ರಿಂದ ಜಾರಿಗೆ ಬರುತ್ತೆ, ಮುಂದಿನ 3 ತಿಂಗಳುಗಳವರೆಗೆ. ಅಮಿತಾಬ್ ಕಾಂತ್ ಅವರು ಯಾವ ಹುದ್ದೆಯನ್ನ ಅಲಂಕರಿಸಿದ್ದಾರೆ? ಇತ್ತೀಚೆಗೆ ಅವರ ಅಧಿಕಾರಾವಧಿಯನ್ನು ವಿಸ್ತರಣೆ ಮಾಡಲಾಗಿದೆ, ಹಾಗಾಗಿ ಅವರು ಯಾವ ಹುದ್ದೆಯನ್ನ ಅಲಂಕರಿಸಿದ್ರು ಅಂತ ಪ್ರಶ್ನೆ. ಸರಿಯಾದ ಉತ್ತರ ನೀತಿ ಆಯೋಗದ ಸಿಇಒ ಆಗಿದ್ರು. ಅಮಿತಾಬ್ ಕಾಂತ್ ಅವರು ಭಾರತೀಯ ಸರ್ಕಾರದ ಥಿಂಕ್ ಟ್ಯಾಂಕ್ ಆಗಿರ್ತಕ್ಕಂಥ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿಇಒ ಆಗಿ ಕೆಲಸ ಮಾಡ್ತಾ ಇದ್ರು. ಅವರ ಅಧಿಕಾರದ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಸೊ ನೀತಿ ಆಯೋಗದ ಮುಖ್ಯಸ್ಥರು ಭಾರತದ ಪ್ರಧಾನಮಂತ್ರಿಗಳಾಗಿರ್ತಾರೆ ಪ್ರಸ್ತುತ ನರೇಂದ್ರ ಮೋದಿ ಅವರು. ಜಾಗತಿಕ ಸೈಬರ್ ಸುರಕ್ಷತಾ ಸೂಚ್ಯಂಕ 2020ರಲ್ಲಿ ಭಾರತದ ಶ್ರೇಣಿ ಎಷ್ಟು? ವಾಟ್ ಇಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಇಂಡೆಕ್ಸ್ 2020? ಪ್ರಶ್ನೆಗೆ ಸರಿಯಾದ ಉತ್ತರ 10ನೇ ಸ್ಥಾನವನ್ನ ಭಾರತ ಪಡ್ಕೊಂಡಿದೆ. ಇನ್ನು ಪ್ರಮುಖ ರಾಷ್ಟ್ರಗಳು ಅಂತ ಹೇಳಿದ್ರೆ ನಮ್ಮ ನೆರೆಹೊರೆಯ ರಾಷ್ಟ್ರಗಳಾದ ಚೀನಾ 33ನೇ ಸ್ಥಾನ ಮತ್ತು ಪಾಕಿಸ್ತಾನ 79ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅದಕ್ಕಿಂತ ಮುಂದೆ ಭಾರತ ಇರೋದು. ಇಲ್ಲಿ ಗಮನಿಸಬೇಕಾದಂತಹ ವಿಷಯ, ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಇಂಡೆಕ್ಸ್ 2020ರಲ್ಲಿ ಭಾರತ 10ನೇ ಸ್ಥಾನವನ್ನ ಪಡ್ಕೊಂಡಿದೆ. ಬುಲೆಟಿನ್ ಹೆಸರಿನ ಪ್ರಕಾಶನ ಮತ್ತು ಚಂದಾದಾರಿಕೆ ಪರಿಕರಗಳ ಗುಂಪನ್ನ ಪ್ರಾರಂಭಿಸಿದ ಸಾಮಾಜಿಕ ಮಾಧ್ಯಮ ಯಾವುದು? Which social media company launched a set of publishing and subscription tools named Bulletin? ಸರಿಯಾದ ಉತ್ತರ ಫೇಸ್ಬುಕ್. ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಾಕ್ಷರತಾ ಪಠ್ಯಕ್ರಮವನ್ನ ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ಪ್ರಾರಂಭಿಸಲಾಗಿದೆ? CBSE has launched Financial Literacy Curriculum for Students in association with which of the following institution? NPCI ಜೊತೆ ಸೇರಿ CBSE ಅವರು ಒಂದು ಫೈನಾನ್ಷಿಯಲ್ ಲಿಟರಸಿ ಕರಿಕ್ಯುಲಮ್ ಅನ್ನ ಸ್ಟೂಡೆಂಟ್ಸ್ಗೆ ತಯಾರು ಮಾಡ್ತಾ ಇದ್ದಾರೆ. ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿ, ರಾಷ್ಟ್ರೀಯ ಪಾವತಿ ನಿಗಮ ಇವರಿಬ್ಬರು ಸೇರ್ಕೊಂಡು 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಾಕ್ಷರತಾ ಪಠ್ಯಕ್ರಮವನ್ನ ಪ್ರಾರಂಭ ಮಾಡಿರ್ತಾರೆ. ಖಾಸಗೀಕರಣಕ್ಕಾಗಿ ನೀತಿ ಆಯೋಗ ಯಾವ ಸರ್ಕಾರಿ ಸ್ವಾಮ್ಯದ ವಿಮಾ ಕಂಪನಿಯನ್ನ ಶಿಫಾರಸು ಮಾಡಿದೆ? ವಿಚ್ ಸ್ಟೇಟ್ ಓನ್ಡ್ ಇನ್ಶೂರೆನ್ಸ್ ಕಂಪನಿ ಹ್ಯಾಸ್ ಬಿನ್ ರೆಕಮೆಂಡೆಡ್ ಬೈ ನೀತಿ ಆಯೋಗ ಫಾರ್ ಪ್ರೈವೇಟೈಸೇಷನ್? UIIC. ಇವತ್ತಿನ ಪ್ರಶ್ನೆ, ಜಾಗತಿಕ ಆರಂಭಿಕ ಪರಿಸರ ವ್ಯವಸ್ಥೆ ಸೂಚ್ಯಂಕ 2021ರಲ್ಲಿ ಭಾರತದ ಸ್ಥಾನವೆಷ್ಟು? ವಾಟ್ ಇಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ಗ್ಲೋಬಲ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಇಂಡೆಕ್ಸ್ 2021? 63, 10, 20, 49. ನಿಮ್ಮ ಉತ್ತರವನ್ನು ತಪ್ಪದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆಯಿರಿ. ಹಾಗೂ ಗ್ಲೋಬಲ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಇಂಡೆಕ್ಸ್ ಬಗ್ಗೆ ಯಾವುದೇ ಮಾಹಿತಿ ಇದ್ರೂ ಕೂಡ ನೀವು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಚ್ಕೋಬಹುದು. ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.